ಫ್ರೆಂಡ್ಸ್, ಇವತ್ತು ಹಳ್ಳಿ ಶೈಲಿಯ ಸೊಪ್ಪಿನ ಸಾರು. ಬೇಕಾಗಿರುವ ಸಾಮಗ್ರಿಗಳು: ಸೊಪ್ಪು ಮತ್ತು ಸಾಸಿವೆ, ಜೀರಿಗೆ, 1 ಲೋಟ ತೊಗರಿಬೇಳೆ ಮತ್ತು ಹೆಸರುಬೇಳೆ, ಇದು 15 ಹಸಿರು ಮೆಣಸಿನ್ಕಾಯಿ, 4 ಟೊಮೊಟೊ, 3 ಈರುಳ್ಳಿ, 1 ಉಂಡೆ ಬೆಳ್ಳುಳ್ಳಿ ಮತ್ತು ಚಿಕ್ಕೋಳು, ಕಾಯಿ ತುರಿ, ಕರಿಬೇವು. ಫ್ರೆಂಡ್ಸ್, ಇದನ್ನು ತೊಳ್ಕೊಂಡು 2 ಸರಿ ಕುಕ್ಕರಲ್ಲಿ ಇಕ್ಕಿದ್ದೀನಿ. ಮತ್ತು ಟೊಮೊಟೊ ಎಲ್ಲ ಹೆಚ್ಕೊಂಡಿದ್ದೀನಿ ದಪ್ಪಗೆನೆ. ಕಾಯಿ ತುರಿ, ಮೆಣಸಿನ್ಕಾಯಿ 2 ಭಾಗ ಮಾಡಿದ್ದೆ, ಮತ್ತು ಈರುಳ್ಳಿ, ಬೆಳ್ಳುಳ್ಳಿ. ಸ್ಪೂನಲ್ಲಿ ಜೀರಿಗೆ, ನೋಡಿ ಒಂಚೂರು ದೊಡ್ಡದಾಗಿತ್ತು ಸ್ಪೂನು. ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತೆ ಸೊಪ್ಪು ತೊಳೆದಿಟ್ಕೊಂಡಿರೋದು, ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. 1 ಚೊಂಬು ಹಾಕಿದ್ದೀನಿ ಅದರಲ್ಲಿ. ಈಗ ಕುಕ್ಕರ್ ಮುಚ್ಚಿತಾ ಇದ್ದೀನಿ. 3 ವಿಷಲ್ ಆಗಲಿ. ಇದು ನಮ್ಮ ಅಜ್ಜಿ ಮಾಡ್ತಿದ್ದು. ಇವಾಗ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಓಕೆ, ವಿಷಲ್ ಆಗಿದೆ, ಹೋಗಿದೆ. 3 ವಿಷಲ್ ಆಗಿದೆ. ನೋಡಿ, ಬೆಂದೋಗಿದೆ. ಇದರಲ್ಲಿ ಮಸದ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಸಿಬೇಕು, ರುಬ್ಬಕ್ಕಿಂತ ಮಸಿಬೇಕು. ಮಸೋದ್ರೇ ರುಚಿ. ನಾವು ಮಸಿತಾ ಇದ್ದೀನಿ. ರುಬ್ಬಕಲ್ಲಲ್ಲಿ ರುಬ್ತಾರೆ, ಒಳಕಲ್ಲಿ ಇಲ್ಲ. ಇದ್ರಲ್ಲಿ ಮಸಿತಾ ಇದೆ, ಟೇಸ್ಟ್ ಹಂಗೆ ಬರ್ತಾ ಇದೆ. ಮಸ್ತಿದೆ ಫ್ರೆಂಡ್ಸ್, ನೋಡಿ ನುಣ್ಣಗಾಗಿದೆ. ನೋಡ್ರಿ, ಹಿಂಗಾಗಿದೆ. ಇಷ್ಟು ನುಣ್ಣಗಾಗ ತನಕ ಮಸಿಬೇಕು. ಈಗ ಇದಕ್ಕೆ ಒಗ್ಗರಣೆ ಹಾಕೋಣ. ಇದು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ರಿ, 2 ಸ್ಪೂನು ಆಯಿಲ್ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನು ಸಾಸಿವೆ ಹಾಕಿದ್ದೀನಿ. 1 ಅರ್ಧ ಸ್ಪೂನು ಜೀರಿಗೆ ಹಾಕಿದೆ. ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ ಹಾಕಿ ಚೂರಂಗೆ ಫ್ರೈ ಮಾಡಿ
ಆಯಿತು ಒಗ್ಗರಣೆ. ಈಗ ಸಾಂಬಾರು ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್, ಸಾಂಬಾರು ಆಗಿದೆ. ಸೊಪ್ಪಿನ ಸಾಂಬಾರು. ಮುದ್ದೆ ಜೊತೆ ಅನ್ನದ ಜೊತೆ ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ ಮನೇಲಿ. ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ವಿಡಿಯೋಗಳನ್ನ ನೋಡ್ತಾ ಇರಿ. ನಮಗೂ ಎಂಕರೇಜ್ ಮಾಡಿ.